ನೀಟಾಗಿ ವಾಶ್ ಆಗುತ್ತೆ. ತೀರಾ ರೋಸ್ ಆಗಿತ್ತು, ತೀರಾ ಹಾಯ್ ಫ್ರೆಂಡ್ಸ್, ನಿನ್ನೆ ವ್ಲಾಗ್ ನೀವೇನು ನೋಡಿರ್ತೀರ ಅದರದ್ದೇ ಕಂಟಿನ್ಯೂಷನ್ ವ್ಲಾಗ್ ಆಗಿರುತ್ತೆ ಇದು. ನಿನ್ನೆ ಕ್ಲೀನಿಂಗ್ದು ಹಾಕಿದರೆ ಜಾಸ್ತಿ ಆಗುತ್ತೆ ಅಂತ ಅದನ್ನೇ ಸಪ್ರೇಟ್ ವಿಡಿಯೋ ಮಾಡಿದೆ. ಬೆಳಗ್ಗೆ ಸಂಜೆ ಅಂತೂ ಅಕ್ಕಿ ಕಾಯೋದೆ ಇವಾಗ ಒಂದು ದೊಡ್ಡ ಕೆಲಸ ಆಗಿಬಿಟ್ಟಿದೆ. ಒಂದು ಹತ್ರ ಇದ್ದರೆ ಇನ್ನೊಂದು ಹತ್ರ ಇರ್ತವೆ, ಹಾಗಾಗಿ ಮಿಸ್ ಇಲ್ಲದೆ ಆ ಕೆಲಸ ಮಾಡಬೇಕಾಗತ್ತೆ. ಇವಾಗ ಒಂದು ತಿಂಗಳಿಂದ ಕೆಲಸ ಆಗಿತ್ತಲ್ಲ, ಆವಾಗಲೇ ಆಗಿದ್ದಿದ್ರೆ ಈ ಕೆಲಸನೂ ಕೂಡ ಒಂದೇ ಸಲ ಮನೆ ಕ್ಲೀನ್ ಆಗಿರೋದು. ಆವಾಗ ಬಾಗಿಲು ನಿಲ್ಸೋಕ್ಕಾಗಲ್ಲ ಅಂತ ನಾವೇ ಒಂದು ತಿಂಗಳು ಗ್ಯಾಪ್ ತೊಗೊಂಡಿದ್ವಿ, ಒಳ್ಳೆ ಟೈಮ್ ಇಲ್ಲ ಅಂತ ಹೇಳಿದ್ದೆ ನಾನು. ಇವಾಗ ಮತ್ತೆ ಅದು ಕೆಲಸ ಮುಗಿಸಿದ್ವಲ್ಲ, ಮತ್ತೆ ಅದೇ ಸಿಮೆಂಟು ಅದೇ ಧೂಳು ಎಲ್ಲ ಹತ್ರನೂ ನೋಡಿ ನೋಡಿ ಸಾಕನ್ನಿಸ್ಬಿಟ್ಟಿದೆ. ಒಂದು ಮಟ್ಟಿಗೆ ಮನೆ ನೋಡೋ ಥರ ಇತ್ತು, ಆ ರೇಂಜಿಗೆ ಮಾಡಿದ್ದೆ. ಬಟ್ ಇವಾಗ ಮತ್ತೆ ಅದೇ ಥರ ಆಗಿಬಿಟ್ಟಿದೆ. ಹೇಗೆ ಕ್ಲೀನ್ ಮಾಡ್ತೀನಿ ಅಂತ ಅನ್ನಿಸ್ಬಿಟ್ಟಿತ್ತು. ಏನು ಮಾಡೋ ಹಾಗಿಲ್ಲ, ಕ್ಲೀನ್ ಮಾಡಲೇಬೇಕು. ಅದನ್ನು ಮಾಡೋದು ಬಿಟ್ಟರೂ ಕೂಡ ಒಂದು 2 ದಿನ ಬಿಟ್ಟರೆ ಸಿಮೆಂಟೆಲ್ಲ ಮತ್ತೆ ಗಟ್ಟಿಗಾಗ್ಬಿಡುತ್ತೆ. ಹಾಗಾಗಿ ಕ್ಲೀನ್ ಮಾಡಲೇಬೇಕು. ಇವತ್ತು ಮಾಡೋ ಮನಸ್ಸಿರಲಿಲ್ಲ, ಆದ್ರೂ ಕೂಡ ಮಾಡಲೇಬೇಕು ಅಂತ ಅಂದ್ಕೊಂಡು ಎಲ್ಲದನ್ನು ಕೂಡ ಕ್ಲೀನ್ ಮಾಡ್ತಾಯಿದ್ದೀನಿ. ಬರೀ ಕಸ ಗುಡಿಸಿ ನೆಲ ಒರೆಸೋದಲ್ಲ, ಸಿಮೆಂಟ್ ಅಂಕಿರುತ್ತಲ್ಲ, ಅದು ಚೆಲ್ಲಿರುತ್ತಲ್ಲ ಎಲ್ಲ ಹತ್ರನೂ, ಅದನ್ನು ಈ ಥರ ಪ್ರೆಸ್ ಮಾಡಿ ಉಜ್ಜಿ ಅದನ್ನು ತೆಗೆದು ಮತ್ತೆ ಧೂಳು ತೆಗಿಬೇಕು. ಸಿಕ್ಕಾಪಟ್ಟೆ ಕಷ್ಟ ಆಯಿತು. ಹೇಗೆ ಅನ್ನಿಸ್ತು ಅಂತ ಅಂದರೆ ಕೊನೆಗಂತೂ ಏನು ಮಾಡೋದು ಬೇಡ, ಬಿಟ್ಟು ಎಲ್ಲ ಹೋಗಿ ಮಲ್ಕೊಂಬಿಟ್ರೆ ಸಾಕು ಅಂತ ಅನ್ನಿಸ್ಬಿಟ್ಟಿತ್ತು. ಅಷ್ಟು ಟಯರ್ಡ್ ಫೀಲ್ ಆಗ್ತಾಯಿತ್ತು. ವಿಡಿಯೋದಲ್ಲಿ ಅಷ್ಟೊಂದು ಧೂಳು ಕಾಣಿಸ್ತಾ ಇಲ್ವೋ ಗೊತ್ತಿಲ್ಲ, ಬಟ್ ಸಿಮೆಂಟ್ ಧೂಳಲ್ವಾ, ಸಣ್ಣ ಸಣ್ಣ ಧೂಳು. ಓಡಾಡಿದರೆ ಫುಲ್ ಕಾಲಿಗೆಲ್ಲ ಧೂಳು ಸಿಗ್ತಾಯಿತ್ತು, ಅಷ್ಟರ ಮಟ್ಟಿಗೆ ಧೂಳಾಗ್ಬಿಟ್ಟಿತ್ತು ಮನೆಯೆಲ್ಲ. ಯಪ್ಪ ಯಾಕಾದ್ರೂ ಮಾಡಿಸಿದ್ವೋ ಅನ್ನೋ ಮಟ್ಟಿಗೆ ಬೇಜಾರಾಗ್ತಾಯಿತ್ತು ಇದನ್ನು ಕ್ಲೀನ್ ಮಾಡೋ ಅಷ್ಟರಲ್ಲಿ. ಇವಾಗ ನೋಡ್ಬೋದು ನೀವು ಧೂಳೆಲ್ಲ ಎಷ್ಟು ಕಾಣಿಸ್ತಾ ಇದೆ ಅಂತ. ಕಿಟಕಿ ಮೇಲೆಲ್ಲ ಸಿಮೆಂಟಿಂದೆಲ್ಲ ಚೆಲ್ಲಿದೆ, ಅದನ್ನೆಲ್ಲ ಉಜ್ಜಬೇಕು, ತೊಳಿಬೇಕು. ಅದು ಆಗದ ಕೆಲಸ ಅಂತ ಅನ್ನಿಸ್ಬಿಟ್ಟಿದೆ ಇವತ್ತು. ಬಟ್ ಆದರೂ ಏನೂ ಮಾಡೋ ಆಗಿಲ್ಲ, ಮಾಡಬೇಕು ಅಂತಂದರೆ ಮಾಡಬೇಕು. ನಾನು ಏನೇನೋ ಟ್ರಿಕ್ಸ್ ಯೂಸ್ ಮಾಡಿದೆ. ಒಂದು ಸ್ವಲ್ಪ ಹೊತ್ತು ಮ್ಯೂಸಿಕ್ ಹಾಕ್ಕೊಂಡೆ, ಸಾಂಗ್ ಕೇಳ್ತಾ ಕೆಲಸ ಮಾಡಿದೆ. ಮತ್ತು ಇದೇ ಕೆಲಸ ಬೋರ್ ಆದಾಗ ಒಂದು ಸಲ ಹೋಗಿ ವಾಷಿಂಗ್ ಮಿಷಿನ್ ಬಟ್ಟೆ ಹಾಕ್ತಾಯಿದ್ದೆ, ಮತ್ತು ಸ್ಕೂಲ್ ಕಟ್ ಬರ್ತಾಯಿದ್ದೆ, ಮತ್ತು ತಿಂಡಿ ಮಾಡ್ತಾಯಿದ್ದೆ. ಈ ಥರ ಏನಾದರೂ ಬೇರೆ ಬೇರೆ ಕೆಲಸ ಮಾಡ್ಕೊಂಡು ಈ ಕೆಲಸನ ಮಾಡಿದೆ. ಫೈನಲಿ ಕೆಲಸ ಮುಗಿಸಿದೆ. ಎಲ್ಲ ಥರ ಟ್ರೈ ಮಾಡಿ, ಅಂದರೆ ಬೆಳಗ್ಗೆಯಿಂದ ಅಂದರೆ ಕೆಲಸ ಶುರು ಮಾಡಿದಾಗಿಂದ ಇದನ್ನೇ ಮಾಡ್ತಾ ಹೋಗಿದ್ದಿದ್ರೆ ಖಂಡಿತ ಕಂಟಿನ್ಯೂಸ್ ಆಗಿ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ. ಅಂದರೆ ಮಾಮೂಲಿ ಕೆಲಸ ಅಂತಂದರೆ ಮಾಡಬಹುದು, ಬಟ್ ಇದೇ ಥರ ಎಲ್ಲ ಧೂಳನ್ನು ಒಂದೇ ಸಲ ತೆಗಿಬೇಕು ಅಂದರೆ ಆಗ್ತಾ ಇರಲಿಲ್ಲ. ಹೇಳಿದ್ನಲ್ಲ, ಈ ಥರ ಏನೇನೋ ಮಾಡಿದೆ. ಒಂದು ಸ್ವಲ್ಪ ಹೊತ್ತು ಫೋನ್ ಮಾಡಿದೆ, ಅಕ್ಕನ ಕೈಯಲ್ಲಿ ಮಾತಾಡ್ಕೊಂಡು, ಅಮ್ಮನ ಕೈಯಲ್ಲಿ ಮಾತಾಡ್ಕೊಂಡು ಧೂಳು ತೆಗೆದು, ಈ ಥರ ಏನೇನೋ ಮಾಡಿದೆ. ಫೈನಲಿ ಮುಗಿಸೋ ರೇಂಜಿಗೆ ಆಗಿಬಿಟ್ಟಿತ್ತು. ಇಷ್ಟೇ ಅಲ್ಲ, ಇನ್ನೊಂದು ನೆಲ ಒರೆಸ್ಬೇಕು, ಕಿಟಕಿಗಳನ್ನು ತೊಳಿಬೇಕು. ಈ ಥರ ಹೇಳ್ತಾ ಹೋದರೆ ಕೆಲಸನೇ ಮುಗಿಯೋದಿಲ್ಲ, ಅಷ್ಟು ಕೆಲಸ ಜಾಸ್ತಿ ಆಗಿಬಿಟ್ಟಿತ್ತು. ಆಗೋ ಈಗೋ ಮಾಡಿಕೊಂಡು ಮಾಡಿದ್ದಾಯಿತು. ಇವಾಗ ಈ ರೂಮಲ್ಲಿ ಬೆಳಕಿಲ್ಲ, ಅಂದರೆ ಬಲ್ಬ್ ತೆಗ್ದಿದ್ದಾರೆ, ಲೈಟ್ ಇಲ್ಲ. ಹಾಗಾಗಿ ಇಲ್ಲಿ ಜಾಸ್ತಿ ಏನು ವೀಡಿಯೋ ಮಾಡಲಿಲ್ಲ. ಇಲ್ಲಿ ಮೇಲ್ಗಡೆ ಇಷ್ಟು ಪ್ಯಾಚ್ ಹಾಕೋದಿತ್ತು, ಹಾಗಾಗಿ ಪ್ಯಾಚ್ ಹಾಕಿ ಹೋದರು. ಇಲ್ಲೂ ಕೂಡ ಧೂಳಾಗ್ಬಿಟ್ಟಿತ್ತು. ಇವಾಗ ಅಲ್ಲಿ ನೀವೇನು ಜಾಗ ಗ್ಯಾಪ್ ಕಾಣಿಸ್ತದೆ ಎಲ್ಲ ಕಸ ಹೊಡೆದು ಅಲ್ಲಿಗೆ ತುಂಬಿದ್ದೆ, ಅದನ್ನು ಬಾಚಾಕಿದ್ರಾಗತ್ತೆ ಅಂತ ಅಷ್ಟು ಧೂಳಾಗ್ಬಿಟ್ಟಿತ್ತು. ಮತ್ತು ಇದನ್ನೇನು ತೆಗ್ದಿಲ್ಲ, ಮತ್ತೆ ಲಪ ಹಾಕಬೇಕು, ಮತ್ತೆ ಕೆಲ್ಸಕ್ಕೆ ಬರ್ತಾರೆ, ಅವಾಗ ಮತ್ತೆ ಇವ್ರು ಜೋಡಿಸ್ಕೊಳ್ತಾರೆ. ಸಿಕ್ಕಾಪಟ್ಟೆ ವೆಯ್ಟ್ ಕೂಡ ಇತ್ತು, ನಂಗೆ ತೆಗಿಯೋದಕ್ಕೆ ಕಷ್ಟ ಕೂಡ ಆಗ್ತಾಯಿತ್ತು. ಬಟ್ ಅದು ತೆಗೆದ್ರೂ ವೇಸ್ಟೇ. ಹಾಗಾಗಿ ಅಂದರೆ ಮತ್ತೆ ಅವ್ರು ಜೋಡಿಸ್ಕೊಳ್ತಾರಲ್ಲ ಅಂದ್ಕೊಂಡು ನಾನು ಏನು ಕಸ ಗುಡಿಸಿ ಏನು ಒರೆಸೋದಿತ್ತು ಅದನ್ನು ಮಾತ್ರ ಕ್ಲೀನ್ ಮಾಡ್ಕೊಂಡು ಬಂದೆ. ಇವಾಗ ಸೆಕೆಂಡೇ ರೌಂಡು ಕಿಟಕಿಗಳನ್ನು ಕ್ಲೀನ್ ಮಾಡೋದು. ಎಲ್ಲದನ್ನೂ ಮಾಡ್ತಾಯಿಲ್ಲ, ಯಾವ್ಯಾವ ಕಿಟಕಿ ಹತ್ರ ಸಿಮೆಂಟ್ ಕೆಲಸ ಮಾಡಿ ಡಸ್ಟ್ ಆಗಿತ್ತು, ಜೊತೆಗೆ ಸಿಮೆಂಟ್ ಎಲ್ಲ ಚೆಲ್ಲಿತ್ತು, ಮತ್ತು ಅದು ಬಿಟ್ಟರೆ ಹಾಗೇ ಗಟ್ಟಿಗೆ ಹಾಕ್ಬಿಡುತ್ತೆ. ನನ್ನ ವೀವರ್ ಕೂಡ ಒಬ್ಬರು ಕಮೆಂಟ್ ಹಾಕಿದ್ರು, ಅದೇನು ಕೆಲಸ ಮುಗಿಯುತ್ತೆ ನೆಕ್ಸ್ಟ್ ಡೇ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳಿ, ಇಲ್ಲ ಅಂತಂದರೆ ಮರದ ಮೇಲೆ ಕೂತಿರೋದು ಹೋಗೋದಿಲ್ಲ ಅಂತ. ಅದು ನಿಜ. ಅದು ಟೈಮ್ ಜಾಸ್ತಿ ಆದಂಗೆ ಗಟ್ಟಿಗಾಗುತ್ತೆ, ಮತ್ತು ನಮಗೇನೆ ಅದನ್ನು ಕ್ಲೀನ್ ಮಾಡೋದಕ್ಕೆ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ. ಹಾಗಾಗಿ ಕ್ಲೀನ್ ಮಾಡಿದರೆ ಒಳ್ಳೆಯದು ಅಂತ, ಅಂದರೆ ಬೇಗ ಮಾಡಿದರೆ ಒಳ್ಳೆಯದು ಅಂತ ಅದನ್ನು ಅಂದ್ಕೊಂಡು ಎಲ್ಲದನ್ನು ಕ್ಲೀನ್ ಮಾಡಿದೆ. ವೀಡಿಯೋದಲ್ಲಿ 8-9 ನಿಮಿಷಕ್ಕೆ ವೀಡಿಯೋ ಮುಗಿಸಿದ್ದೀನಿ, ಬಟ್ ಒಂದು ದಿನ ಕ್ಲೀನ್ ಮಾಡಿದ್ದೀನಿ, ಅಷ್ಟು ಕೆಲಸ ಆಗಿಬಿಟ್ಟಿತ್ತು. ಬೇಜಾರಂತೂ ಅದೇ ಕೆಲಸ ಮಾಡಬೇಕಾದ್ರೆ ಖಂಡಿತ ಆಗುತ್ತೆ. ಕೆಲವೊಂದು ಸಲ ತುಂಬ ಖುಷಿಯಿಂದ ಎಲ್ಲ ಕೆಲಸ ಮಾಡ್ತೀವಿ, ಬಟ್ ಮಾಡಿದ್ದೇ ಕೆಲಸ ಮಾಡಿ ಸಿಕ್ಕಾಪಟ್ಟೆ ಬೇಜಾರಾಗ್ತಾ ಇರುತ್ತೆ. ಎಲ್ಲ ಟೈಮಲ್ಲೂ ಒಂದೇ ಥರ ಕೆಲಸ ಮಾಡ್ತೀವಿ, ಅದೇ ಎನರ್ಜಿ ಇರುತ್ತೆ, ಅದೇ ಖುಷಿಯಿಂದ ಮಾಡ್ತೀವಿ ಅಂತಂದರೆ ಖಂಡಿತ ಸುಳ್ಳು. ನಾನು ಇದೇ ಎಷ್ಟು ಕೆಲಸ ಅಂತಲ್ಲ, ಇದಕ್ಕಿಂತ ಜಾಸ್ತಿ ಕೆಲಸನೂ ಕೂಡ ಮಾಡಿರ್ತೀನಿ. ಕೆಲವೊಂದು ಸಲ ಹೇಗಾಗ್ಬಿಟ್ಟಿರುತ್ತೆ ಅಂತಂದರೆ ಮಿನಿಮಮ್ ಕೆಲಸ ಡೈಲಿ ಮಾಡ್ತೀವಲ್ಲ, ಆ ಕೆಲಸ ಕೂಡ ಮಾಡೋದಕ್ಕಾಗ್ತಾ ಇರಲ್ಲ, ಅಷ್ಟು ಬೇಜಾರಾಗ್ತಾ ಇರುತ್ತೆ, ಬೋರ್ ಆಗ್ತಾ ಇರುತ್ತೆ. ಆದ್ರೂ ಕೆಲವೊಂದು ಸಲ ಮಾಡಲೇಬೇಕು. ಇವತ್ತು ನನಗೆ ಅದೇ ಆಗಿಬಿಟ್ಟಿತ್ತು.
ಮಾಡೋಕ್ಕೆ ಮನಸ್ಸಿಲ್ಲ, ಹಾಗಂತ ಬಿಡೋಕ್ಕೂ ಆಗೋದಿಲ್ಲ. ಈ ಕೆಲಸ ಎಲ್ಲ ಬಿಟ್ಟರೆ ಮತ್ತೆ ಗಟ್ಟಿಗಾಗತ್ತೆ. ಅಂದರೆ ಸಿಮೆಂಟ್ ಇದೆಯಲ್ಲ ಅದೆಲ್ಲ ಗಟ್ಟಿಗಾಗತ್ತೆ, ಅದು ಮತ್ತೆ ಕ್ಲೀನ್ ಮಾಡೋದು ನನಗೆ ಕಷ್ಟ ಆಗುತ್ತೆ. ಏನಾದರೂ ಆಗಲಿ ಇವತ್ತು ಕ್ಲೀನ್ ಮಾಡಲೇಬೇಕು ಅಂತ ಕೊನೆಗೆ ಡಿಸೈಡ್ ಮಾಡಿಕೊಂಡು ಏನೇನೋ ಟ್ರಿಕ್ಸ್ ಯೂಸ್ ಮಾಡಿ ಕ್ಲೀನ್ ಮಾಡ್ತಾ ಬಂದೆ. ಇದು ಹೊಸ ಡೋರ್ ಇಟ್ಟಿದ್ವಲ್ಲ, ಅದು ಕೂಡ ಅಷ್ಟೇ, ಅದು ಹಂಗೆ ಧೂಳಾಗ್ಬಿಟ್ಟಿತ್ತು. ಅವ್ರು ಹೇಳಿದರು ಸ್ಟೀಲ್ ಈ ಕಡೆ ರಾಡ್ ಏನಿದೆ ಅದನ್ನೆಲ್ಲ ಕೊಬ್ಬರೆಣ್ಣೆ ಹಚ್ಚಿ ಕ್ಲೀನ್ ಮಾಡಿ, ಇಲ್ಲ ಅಂತಂದರೆ ಸಿಮೆಂಟಿನ ಇದಕ್ಕೆ ಕಲರ್ ಡಲ್ ಆಗುತ್ತೆ, ಚೆನ್ನಾಗೋದಿಲ್ಲ ಅಂತ. ಹಾಗಾಗಿ ಅದನ್ನ ಎಣ್ಣೆ ಎಲ್ಲ ಒರೆಸಿ ಕ್ಲೀನ್ ಮಾಡಿದ್ದೆ ಸಿಮೆಂಟ್ ಆದಾಗಲೇ. ಈಗ ಇನ್ನೊಂದು ಸಲ ಕೊಬ್ಬರಿ ಎಣ್ಣೆ ಎಲ್ಲ ಹಚ್ಚಿ ಅದನ್ನು ಮತ್ತೆ ನೀಟಾಗಿ ವಾಶ್ ಮಾಡಿದ್ದಾಯಿತು. ಒಬ್ಬರೇ ಖಂಡಿತ ಎಲ್ಲದನ್ನು ನಿಭಾಯಿಸೋಕ್ಕೆ ಕಷ್ಟ ಆಗ್ತಾಯಿದೆ. ಈ ಕಡೆ ತೋಟಕ್ಕೂ ಹೋಗಬೇಕು, ಮನೇಲೂ ಕೆಲಸ ಮಾಡಬೇಕು, ಜೊತೆಗೆ ಈ ಕ್ಲೀನಿಂಗ್ ಕೆಲಸ ಶುರುವಾಗ್ಬಿಟ್ಟಿದೆ. ಹೊಸ್ದಾಗಿ ಅಕ್ಕಿ ಕಾಯೋದು, ಒಬ್ಬರು ತೋಟದಲ್ಲಿ ಇರಲೇಬೇಕು, ದಾಳಿಂಬೆ ತೋಟದಲ್ಲಿ ಮಿಸ್ ಇಲ್ಲ. ಆ ಕಾರಣದಿಂದ ಒಬ್ಬರಲ್ಲಿ ಇರಲೇಬೇಕು. ಇಲ್ಲ ಮಧ್ಯಾಹ್ನ ಟೈಮ್ ಸ್ವಲ್ಪ ಕಡಿಮೆ ಇರುತ್ತೆ, ಬೆಳಗ್ಗೆ ಸಂಜೆ ಜಾಸ್ತಿ ಇರುತ್ತೆ. ಆ ಟೈಮಲ್ಲಿ ಹೋಗಿಲ್ಲ ಅಂತಂದರೆ ಫುಲ್ ಎಲ್ಲ ಡ್ಯಾಮೇಜ್ ಮಾಡಾಕ್ತವೆ. ಜೊತೆಗೆ ಒಂದೊಂದೇ ಕೆಲಸ ಆ್ಯಡ್ ಆಗ್ತಾಯಿದೆ. ಇನ್ನೊಂದು 2 ತಿಂಗಳು ಆಮೇಲೆ ಸ್ವಲ್ಪ ಫ್ರೀ ಆಗ್ತೀವಿ ಅಂತ ಅನಿಸುತ್ತೆ ದಾಳಿಂಬೆ ಮುಗಿದ ಮೇಲೆ. ನೆನ್ನೆ ಅದು ಅಲ್ಲಿಗೆ ಕ್ಲೀನಿಂಗ್ ಎಲ್ಲ ಮಾಡಿ ಮುಗಿಸಿದ್ದಾಯಿತು. ಇದು ನೆಕ್ಸ್ಟ್ ಡೇ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇರೋದು. ಇವು ನೋಡಿ ಎಷ್ಟು ಚೆನ್ನಾಗಿ ಅರಳಿದೆ ಅಂತ. ಡಬಲ್ ಕಲ್ಲರು. ಬೆಳಗ್ಗೆ ತಿಂಡಿಗೆ ನಾನು ಇವಾಗ ಚಿತ್ರಾನ್ನ ಮಾಡ್ತಾಯಿದ್ದೀನಿ. ಅದೇ ಹೇಳಿದ್ನಲ್ಲ, ಅಕ್ಕಿ ಕಾಯಕ್ಕೆ ಹೋಗಬೇಕು ಬೇಗ. ಚಪಾತಿ ರೊಟ್ಟಿ ಎಲ್ಲ ನಾನು ಬೆಳಗಿನ ಟೈಮ್ ಮಾಡೋದೇ ಇಲ್ಲ, ಏನೇ ಮಾಡಿದರೂ ನೈಟ್ ಮಾಡ್ತೀನಿ. ಆ ಥರ ಟೈಮ್ ತೊಗೊಳೋದನ್ನೆಲ್ಲ ಬರೀ ರೈಸ್ ಐಟಮ್ ಮಾಡ್ತಾಯಿದ್ದೀನಿ ಬೆಳಗಿನ ಟೈಮ್. ಮುಂಚೆ ನಾನು ಈ ಥರ ಇರಲಿಲ್ಲ ನನ್ನ ರೂಟೀನ್, ಆದರೆ ಇವಾಗ ಏನೂ ಮಾಡೋಕ್ಕಾಗಲ್ಲ. 7-7:30 ಅಷ್ಟರಲ್ಲೆಲ್ಲ ತೋಟದಲ್ಲಿರಬೇಕು. ಆ ಕಾರಣದಿಂದ ರೈಸ್ ಐಟಮ್ ಏನಾಗುತ್ತೆ ಅಂದರೆ ಬೇಗ ಏನಾಗುತ್ತೆ ಅದನ್ನು ಮಾತ್ರ ಮಾಡ್ತೀನಿ. ಚಿತ್ರಾನ್ನದ ಗೊಜ್ಜು ಮಾಡಿ ಒಂದು ಕಡೆ ರೈಸ್ಗೆ ಇಟ್ಟಿದ್ದೆ. ಅಷ್ಟರಲ್ಲಿ ಒಂದು ಸಲ ವಾಷಿಂಗ್ ಮಿಷಿನ್ ಬಟ್ಟೆ ಹಾಕೋಗೋಣ ಅಂತ ಅಂದ್ಕೊಂಡು ಅದನ್ನು ಬಂದೆ. ಆ ಕೆಲಸ ಕೂಡ ಬಿಡೋ ಆಗಿಲ್ಲ, ಜಾಸ್ತಿ ಬಟ್ಟೆಗಳಾಗ್ಬಿಟ್ಟಿತ್ತು. ಹಾಗಾಗಿ ವೈಟ್ ಬಟ್ಟೆಗಳನ್ನೇ ಸಪ್ರೇಟ್ ಹಾಕಿದ್ದೀನಿ. ಇನ್ನು ಉಳಿದಿರೋ ಬಟ್ಟೆನೆಲ್ಲ ನೆಕ್ಸ್ಟ್ ಹಾಕ್ಬೋದಲ್ಲ, ಹಾಗಾಗಿ ತುಂಬ ನೀಟಾಗಿ ಎಲ್ಲದೂ ಕೂಡ ವಾಶ್ ಆಗಿತ್ತು. ಅದನ್ನೊಂದು ಸಲ ಒಣಗಾಕಿ ಮತ್ತೆ ನೆಕ್ಸ್ಟ್ ಬೇರೆ ಕೆಲಸ ಮಾಡೋಕ್ಕೆ ಹೋಗೋದು. ಈ ಥರ ಮಿಕ್ಸಲ್ಲಿ ಎಲ್ಲ ಕೆಲಸ ಮಾಡಿದ್ದಾಯಿತು. ಎಲ್ಲ ಕೆಲಸನೂ ಆಗ್ತಾಯಿತ್ತು, ನೀಟಾಗಿ ಕೆಲಸ ಆಯಿತು. ಅದೇನೇ ಖುಷಿಯಾಗಿದ್ದು. ತೋಟಕ್ಕೆ ಹೋಗಿ ಬಂದು ಇಷ್ಟೆಲ್ಲ ಕೆಲಸ ಮುಗಿಸೋ ಅಷ್ಟರಲ್ಲಿ ಮಧ್ಯಾಹ್ನ ಆಗಿಬಿಟ್ಟಿತ್ತು. ಖಂಡಿತ ಸಾಂಬಾರು ಮಾಡೋವಷ್ಟು ಎನರ್ಜಿ ಇರಲಿಲ್ಲ. ತೋಟಕ್ಕೆ ಹೋಗಿ ಬಂದರೆ ಎಲ್ಲ ಖಾಲಿ ಆಗಿರುತ್ತೆ ಕೆಲಸ ಮಾಡಿ, ಅಂದರೆ ಆ ಎನರ್ಜಿ ಅಷ್ಟು ಇರೋದೇ ಇಲ್ಲ. ಹಾಗಾಗಿ ನಂಗೆ ಜಾಸ್ತಿ ಬಸ್ಸಾರು ಆ ಥರ ಎಲ್ಲ ಮಾಡೋಕ್ಕೆ ಆಗಲ್ಲ ಅಂತ ಅನ್ನಿಸ್ತು. ಅಡುಗೆನೇ ಮಾಡೋದು ಬೇಡ ಅಂತ ಸುಮ್ಮನೆ ಕೂತಿದ್ದೆ. ನಾವು ಸುಮ್ಮನೆ ಕೂತಿದ್ರು ನಾವು ಕೆಲಸ ಊಟ ಮಾಡ್ತೀವೋ ಇಲ್ವೋ, ಮನೆಯವರಿಗೋಸ್ಕರನಾದ್ರೂ ಅಡುಗೆ ಮಾಡಲೇಬೇಕಲ್ವ. ಲಡ್ಡು ಅಮ್ಮ ಏನು ಅಡುಗೆ ಮಾಡ್ತೀಯಮ್ಮ ಅಂತ ಕೇಳ್ತಾಯಿತ್ತು. ಹಾಗಾಗಿ ತೊಂಡೆಕಾಯಿ ಇತ್ತು, ಬೇಳೆ ತೊಂಡೆಕಾಯಿ ಹಾಕಿ ಸಾಂಬಾರು ಮಾಡಿದೆ, ಬೇಗನೆ ಆಗುತ್ತೆ ಅಂತ. ಒಂದು ಕಡೆ ರೈಸ್ಗೆ ಇಟ್ಟೆ, ಒಂದು ಕಡೆ ಸಾಂಬಾರು ಮಾಡಿದೆ, ಅಡುಗೆ ರೆಡಿ ಆಯಿತು. ಇನ್ನೇನು ಉಪ್ಪಿನಕಾಯಿ ಇರುತ್ತೆ, ಹಪ್ಳ ಸುಟ್ಟರೆ ಮೊಸರು ಇರುತ್ತೆ, ಊಟ ಆಯಿತು. ಮತ್ತು ತೋಟಕ್ಕೆ ಬಂದಿದ್ದಾಯಿತು ಸಂಜೆ. ಮಾವಿನ ಹಣ್ಣು ಸಿಗ್ತಾಯಿದೆ, ಅಂದರೆ ಸ್ವಲ್ಪ ಉಳ್ಕೊಂಡಿತ್ತಲ್ಲ, ಅದು ಮರದಲ್ಲೇ ಹಣ್ಣು ಹಾಕಿದ್ದೆ. ನನ್ನ ಹಸ್ಬೆಂಡ್ ಡೈಲಿ ಬಂದಾಗೆಲ್ಲ ಒಂದೊಂದು ಕಿತ್ಕೊಡೋರು. ಇವತ್ತು ನಾನೇ ಒಂದು ಕಿತ್ಕೊಂಡೆ ನೋಡೋಣ ಹಣ್ಣು ಹಾಕಿರೋದನ್ನು ಕೇಳ್ತೀನೋ ಇಲ್ವೋ ಅಂತ. ಬಟ್ ತುಂಬ ಚೆನ್ನಾಗಿ ಹಣ್ಣಾಗಿತ್ತು. ಒಂದು ಹಣ್ಣನ್ನು ತಿಂದ್ಕೊಂಡು ನೀರು ಕುಡ್ಕೊಂಡು ಅಲ್ಲೇ ಸ್ವಲ್ಪ ಹೊತ್ತು ಇದ್ದಿದ್ದಾಯಿತು. ಚೆನ್ನಾಗಿದೆ, ಒಂಥರ ರೊಟೀನ್ ಇದು. ಬ್ಯುಸಿ ಅನಿಸಿದ್ರೂ ಕೂಡ ಯಾವುದೇ ನೆಗೆಟಿವ್ ಥಿಂಕಿಂಗ್ ಇಲ್ಲ, ಥಿಂಕ್ ಮಾಡೋಕ್ಕೆ ಟೈಮೂ ಇಲ್ಲ, ಏನೋ ಒಂಥರ ಚೆನ್ನಾಗಿದೆ. ಅಕ್ಕಿಗಳ ಸೌಂಡ್ ಕೇಳಿಸ್ಕೊಳ್ಳಿ. ಮೈಕಲ್ಲಿ ಇನ್ನೊಂದು ಸೌಂಡ್ ಬರುತ್ತೆ, ಅದನ್ನು ಬಿಟ್ಟು ಅಕ್ಕಿಗಳ ಸೌಂಡ್ ಮಾತ್ರ ಕೇಳಿಸ್ಕೊಳ್ಳಿ. ಅಕ್ಕಿ ಸೌಂಡ್ ತುಂಬ ಚೆನ್ನಾಗಿ ಬರ್ತಾಯಿತ್ತು. ಪೂರ್ತಿ ಅದನ್ನೇ ಬಿಡೋಣ ಅಂತ ಅಂದ್ಕೊಂಡೆ. ಮೈಕ್ ಸೌಂಡ್ ಕೂಡ ಕೇಳಿಸ್ತಾ ಇತ್ತು, ಹಾಗಾಗಿ ಅದನ್ನು ಅಲ್ಲೇ ಸ್ಕಿಪ್ ಮಾಡಿದೆ. ಇವತ್ತಿನ ವೀಡಿಯೋನೂ ಕೂಡ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಥ್ಯಾಂಕ್ ಯು.